ಕಬ್ಬನ್ ಪಾರ್ಕ್ ಅಲ್ಲಿ ಇದೇ ಮೊದಲ ಬಾರಿಗೆ ಇಷ್ಟು ದೊಡ್ಡ ಮಟ್ಟದ ಫ್ಲವರ್ ಶೋ ನಡೀತಾ ಇರೋದು. ಇದು ಚಿಲ್ಡ್ರನ್ಸ್ ಡೇ ಹಾಗೂ ಕನ್ನಡ ರಾಜ್ಯೋತ್ಸವದ ಆಚರಣೆಗೆ ವಿಶೇಷವಾಗಿ ಆಯೋಜಿಸಲಾಗಿದೆ. ಇದು ಶುರುವಾಗಿರೋದು ನವೆಂಬರ್ 27ರಿಂದ ಎಂಡ್ ಆಗೋದು ಡಿಸೆಂಬರ್ 7ರವರೆಗೆ. ಬೆಳಗ್ಗೆ 6 ಗಂಟೆಯಿಂದ ಓಪನ್ ಆದ್ರೆ ಸಂಜೆ 7 ಗಂಟೆವರೆಗೂ ಓಪನ್ ಇರುತ್ತೆ. ಇಲ್ಲಿ ವಿಸಿಟ್ ಮಾಡೋಕ್ಕೆ ಬೆಳಗ್ಗೆ ಅಂದರೆ ಕ್ರೌಡ್ ಸ್ವಲ್ಪ ಕಡಿಮೆ ಇರುತ್ತೆ. ಫೋಟೋ ತೆಗಿಯೋದಕ್ಕಾಗಲಿ ಪರ್ಫೆಕ್ಟ್ ಟೈಮ್ ಅಂತ ಹೇಳ್ಬೋದು. ವೀಕೆಂಡ್ ಕ್ರೌಡ್ನ ಲಕ್ಷಗಟ್ಟಲೆ ಇರೋದ್ರಿಂದ ಮಾರ್ನಿಂಗ್ ವಿಸಿಟು ಬೆಸ್ಟ್ ಅಂತ ಹೇಳ್ಬೋದು. ಇಲ್ಲಿ ಎಂಟ್ರಿ ಫೀಸು ಇದೆ. ದೊಡ್ಡವ್ರಿಗಾದ್ರೆ 30 ರೂಪಾಯಿ ಇದೆ, ಮಕ್ಕಳಿಗಾದ್ರೆ 10 ರೂಪಾಯಿ ಇದೆ. ಸ್ಕೂಲ್ ಚಿಲ್ಡ್ರನ್ಸ್ ಏನಾದರೂ ಯೂನಿಫಾರ್ಮ್ ಸಮೇತ ಬಂದರೆ ಫ್ರೀ ಇರುತ್ತೆ. ಕ್ಯಾಶ್ ಕೊಟ್ಟು ಟಿಕೆಟ್ ತಗೊಳೋದು ಸ್ವಲ್ಪ ಲೇಟ್ ಆಗುತ್ತೆ ಅನ್ನೋರಾದರೆ ಸ್ಕ್ಯಾನ್ ಮೂಲಕನೂ ಇಲ್ಲಿ ನೀವು ಪೇ ಮಾಡಿ ಬೇಗ ಮುಂದಕ್ಕೆ ಹೋಗ್ಬೋದು. ಈ ವರ್ಷ ಇಲ್ಲಿ 100ಕ್ಕಿಂತನೂ ಹೆಚ್ಚು ಸ್ಟಾಲ್ಗಳನ್ನು ಹಾಕಿದ್ದಾರೆ. ಗಾರ್ಡನಿಂಗ್ ಸ್ಟಾಲ್ಸ್ಗಳಲ್ಲಾದರೆ ರೇರ್ ಪ್ಲಾಂಟ್ಸ್ ಆಗಿರ್ಬೋದು, ಫ್ಲವರ್ಸು, ಸೀಡ್ಸು, ಪಾಟ್ಸು, ಗಾರ್ಡನಿಂಗ್ ಟೂಲ್ಸು ಇವೆಲ್ಲದೂ ಇಲ್ಲಿ ಸಿಗುತ್ತೆ. ಇನ್ನು ಹ್ಯಾಂಡ್ ಕ್ರಾಫ್ಟ್ ಸ್ಟಾಲ್ಸ್ಗಳಾದರೆ ಬಂಬು ಐಟಮ್ಸ್ ಆಗಿರ್ಬೋದು, ಹ್ಯಾಂಡ್ಮೇಡ್ ಟಾಯ್ಸು, ಜ್ಯುವೆಲ್ಲರಿ ಈ ಥರದವೆಲ್ಲ ಸಿಗ್ತವೆ. ಇನ್ನು ಫುಡ್ ಸ್ಟಾಲ್ಗಳು ನೋಡೋದಾದ್ರೆ ಸೌತ್ ಇಂಡಿಯನ್ ಸ್ನ್ಯಾಕ್ಸು, ಚಾಟ್ಸು, ಫ್ರೆಶ್ ಫ್ರೂಟ್ ಜ್ಯೂಸು, ಐಸ್ ಕ್ರೀಮು, ಮಿನಿ ಮೀಲ್ಸು, ಹೀಗೆ ಫ್ಯಾಮಿಲಿ ಔಟಿಂಗ್ಗೆ ಪರ್ಫೆಕ್ಟ್ ಪ್ಯಾಕೇಜ್ ಅಂತ ಹೇಳ್ಬೋದು. ಜಯಚಾಮರಾಜೇಂದ್ರ ಒಡೆಯರ್ ಪ್ರತಿಮೆಯಿಂದ ಶುರುವಾಗಿ ಬಾಲ್ ಭವನ್ ಗೇಟ್ವರೆಗೂ ಈಗ ಒಂದು ಬಣ್ಣ ಬಣ್ಣದ ಫ್ಲೋರಲ್ ವಾಕ್ವೇ ಆಗಿ ಪರಿವರ್ತನೆ ಆಗಿದೆ. ಈ ಯೋಜನೆಗೆ ಕರ್ನಾಟಕ ಹೂಗಾರಿಕೆ ಇಲಾಖೆ ಸುಮಾರು 40 ಲಕ್ಷಗಳ ಬಜೆಟ್ ಅನ್ನ ನೀಡಿದೆ. ಲಾಲ್ಬಾಗಲ್ಲಿ ನಡೆಯುವಂಥ ಫ್ಲವರ್ ಶೋ ಎಷ್ಟು ಜನಪ್ರಿಯವಾಗಿದೆಯೋ ಅಷ್ಟೇ ಕಬ್ಬನ್ ಪಾರ್ಕ್ ಫ್ಲವರ್ ಶೋ ಅದೇ ಲೆವೆಲ್ನಲ್ಲಿರುವ ಹೊಸ ಸ್ಪೆಷಲ್ ಅಟ್ರಾಕ್ಷನ್ ಆಗಿದೆ. ಇಲ್ಲಿ ನಮಗೆ ಹೂವಲೆ ಮಾಡಿರುವಂತಹ ಕರ್ನಾಟಕ ಮ್ಯಾಪ್ ಇಂದು ಚಿತ್ರ ಸಿಗುತ್ತೆ ಸ್ಟಾರ್ಟಿಂಗು. ಇಲ್ಲಿ ನಮಗೆ ಫ್ಲೋರಲ್ ಡಾಲ್ಫಿನ್ಸ್ದು ಸಂಪೂರ್ಣವಾಗಿ ಫ್ರೆಶ್ ಹೂವಲ್ಲೇ ಮಾಡಿರೋದು ಸಿಗುತ್ತೆ ನಿಮಗೆ. ಇದಂತೂ ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಅಲ್ಲಲ್ಲಿ ನಿಮಗೆ ಕರ್ನಾಟಕದ ಬಾವುಟನೂ ಸಹ ನೋಡ್ಬೋದು. ಇಲ್ಲಿ ನೋಡ್ತಿರೋ ನೀವು ಕರ್ನಾಟಕ ಮ್ಯಾಪಲ್ಲಿ ಏಕದಳ ದ್ವಿದಳ ಧಾನ್ಯಗಳನ್ನು ಯೂಸ್ ಮಾಡಿಕೊಂಡು ಮಾಡಿದ್ದಾರೆ. ಇದು ಜಿಲ್ಲೆಗೆ ಯಾವ್ಯಾವ್ದು ಹೆಚ್ಚು ಬೆಳೀತಾರಲ್ಲ ಅದನ್ನು ಯೂಸ್ ಮಾಡ್ಕೊಂಡು ಮಾಡಿದ್ದಾರೆ ಅನಿಸುತ್ತೆ. ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಹತ್ರದಿಂದ ನೋಡಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ.
ಇಲ್ಲಿ ನಾವು ನೋಡ್ತಾ ಇರೋದು ಹಂಪೆಲಿ ಯೂಸ್ ಮಾಡುವಂತಹ ರಥ. 4 ಚಕ್ರಗಳಿಗೂ ಫ್ಲವರಲ್ಲೇ ಎಲ್ಲ ಡೆಕೋರೇಟ್ ಮಾಡಿದ್ದಾರೆ. ಎಲ್ಲ ಇದು ಫುಲ್ ಫ್ರೆಶ್ ಫ್ಲವರಲ್ಲೇ ಮಾಡಿರೋದು. ಇದು ಕೂಡ ತುಂಬ ಚೆನ್ನಾಗಿದೆ. ಇಲ್ಲಿ ನಮಗೆ ಫ್ಲವರಲ್ಲಿ ಫ್ರೂಟ್ಸ್ ಮಾಡಿದ್ದಾರೆ. ಆರೆಂಜು, ಸ್ಟ್ರಾಬೆರಿ, ಬನಾನಾ, ಗ್ರೇಪ್ಸು, ಪೈನಾಪಲ್ಲು ಆ್ಯಂಡ್ ಆ್ಯಪಲು.
ಇಲ್ಲೊಂದು ಪುಟಾಣಿ ಅಲ್ಲಿ ಮರದಲ್ಲಿ ಮೊಲ ಮಾಡಿರೋದನ್ನ ತೋರಿಸ್ತೈತೆ ಅಂಡ್ ಫೋಟೋಗೆ ಫೋಸ್ ಕೊಡ್ತಾರ ರೀತಿ ಅದು. ಇಲ್ಲಿ ನಮಗೆ ರುಮಾಲೆ ಚನ್ನಬಸವಣ್ಣವರು ಆರ್ಟ್ ಹೌಸ್ ಅಂದರೆ ಅವ್ರ ಕೈಲಿ ಪೇಂಟ್ ಮಾಡಿರೋ ಅಂತಹದನ್ನೆಲ್ಲ ಅಲ್ಲಿ ಶೋನಲ್ಲಿ ಇಟ್ಟಿದ್ರು. ಒಂದು ಕಡೆಯಿಂದ ನೋಡ್ಕೊಂಡು ಹೋಗ್ಬೋದು. ತುಂಬ ಚೆನ್ನಾಗಿ ಬರ್ದಿದ್ದಾರೆ, ಅಂದರೆ ಕೈನಲ್ಲಿ ಬರ್ದಿರೋದು ಇದೆಲ್ಲ ಪೇಂಟಿಂಗು. ನಾವಿವಾಗ ಇಲ್ಲಿ ನೋಡ್ತಿರೋ ಚಿತ್ರಗಳೆಲ್ಲ ರಂಗೋಲಿ ಕಾಂಪಿಟೇಷನ್ ಇಟ್ಟಿದ್ರು. ಆ ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡಿ ಬರೆದಂತಹ ಚಿತ್ರಗಳು ಇವೆಲ್ಲ. ಇಲ್ಲಿ ಪ್ರತಿದಿನ ಸಂಜೆ 4 ಗಂಟೆಯ ನಂತರ ಭರತನಾಟ್ಯಂ ಆಗಿರ್ಬೋದು, ಕ್ಲಾಸಿಕಲ್ ಮ್ಯೂಸಿಕ್ಕು, ಡೊಳ್ಳು ಕುಣಿತ, ಫೋಕ್ ಡ್ಯಾನ್ಸು, ರಾಜ್ಯೋತ್ಸವ ಸ್ಪೆಷಲ್ ಶೋಗಳೆಲ್ಲ ನಡೀತಾ ಇರ್ತವೆ. ಇಲ್ಲಿ ಫ್ಲವರ್ ಶೋ ಮಾತ್ರವಲ್ಲ, ಕಲ್ಚರಲ್ ಪ್ಲಸ್ ಆರ್ಟ್ ಮಿಕ್ಸ್ ಆಗಿ ವಂಡರ್ಫುಲ್ ಅಟ್ಮಾಸ್ಫಿಯರ್ ಅಂತ ಹೇಳ್ಬೋದು ಇಲ್ಲಿ. ಇಲ್ಲಿ ವೆಜಿಟೇಬಲ್ ಮತ್ತು ಫ್ರೂಟ್ಸ್ ಎರಡನ್ನೂ ಯೂಸ್ ಮಾಡಿಕೊಂಡು ಆನೆ ತಯಾರು ಮಾಡಿದ್ದಾರೆ. ಇದು ತುಂಬಾ ಚೆನ್ನಾಗಿದೆ. ಇದರಲ್ಲಿ ಜಾಸ್ತಿ ಯೂಸ್ ಮಾಡಿರೋದು ಹಾಗಲಕಾಯಿ ಯೂಸ್ ಮಾಡ್ಕೊಂಡಿದ್ದಾರೆ. ಇದು ಶುರುವಾಗಿ 4 days ಏನೋ ಆಗಿದೆ. ಆಲ್ರೆಡಿ ಹಾಗಲಕಾಯಿ ಎಲ್ಲ ಸ್ವಲ್ಪ ಬತ್ತಿ ಹೋಗಿದೆ ಸೆಂಟ್ರಲ್ಲೆಲ್ಲ. ಕ್ಯಾಪ್ಸಿಕಮ್ಮು, ಟೊಮೊಟೊ ಎಲ್ಲ ಯೂಸ್ ಮಾಡಿಕೊಂಡು ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಈ ವರ್ಷದ ಕಬ್ಬನ್ ಪಾರ್ಕ್ ಫ್ಲವರ್ ಶೋನ ಡೆಫಿನೆಟ್ಲಿ ನಿಮ್ಮ ಫ್ಯಾಮಿಲಿ ಜೊತೆ ವಿಸಿಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಮಕ್ಕಳನ್ನ ಕರ್ಕೊಂಬರೋದಂತೂ ಮರಿಬೇಡಿ, ತುಂಬ ಎಂಜಾಯ್ ಮಾಡ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತಷ್ಟು ಬೆಂಗಳೂರು ಅಪ್ಡೇಟ್ಸು, ಫ್ಯಾಮಿಲಿ ಟ್ರಾವೆಲ್ ವಿಡಿಯೋಸ್ನ ನೋಡಬೇಕಾದ್ರೆ ನಮ್ಮ ಫ್ಯಾಮಿಲಿ ಫನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.